ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ನಮ್ಮ ಮನೆಯ ಪ್ರಮುಖ ಜಾಗ ಅಂದ್ರೆ ಅದು ಅಡುಗೆ ಮನೆ. ಆದ್ರೆ ವೀಕ್ಷಕರೇ, ಅಡುಗೆ ಮನೆ ವಿಚಾರದಲ್ಲಿ ಜೋಪಾನವಾಗಿರಿ, ಹುಷಾರಾಗಿರಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದ್ರೆ, ಅಡುಗೆ ಮನೆ ಕ್ಲೀನ್ ಆಗಿಲ್ಲ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗಳ ಖಜಾನೆಯೇ ಬೆಳೆಯುತ್ತೆ, ಕಾಯಿಲೆಗಳ ತಾಣ ಆಗ್ಬಿಡುತ್ತೆ. ಬರಬಾರದ ಕಾಯಿಲೆಗಳು ಬಂದ್ರೂ ಬರ್ಬೋದು. ಹಾಗಾದ್ರೆ ಅಡುಗೆ ಮನೆಯ ವಿಚಾರದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು, ಅಡುಗೆ ಮನೆಯನ್ನ ಸ್ವಚ್ಛವಾಗಿಡೋದು ಹೇಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು, ಅಡುಗೆ ಮನೆಯಲ್ಲಿ ಏನಾದ್ರೂ ಚಲ್ತು ಅಂತ ಅಂದ್ರೆ ತಕ್ಷಣ ಕ್ಲೀನ್ ಮಾಡ್ಕೊಳ್ಳಿ. ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಸ್ಟವ್ ಮೇಲೆ, ಇಂಪಾರ್ಟೆಂಟ್ ಇಲ್ಲಿ, ಸ್ಟವ್ ಮೇಲೆ ಇಟ್ಟ ಆಹಾರಗಳು ಉಕ್ಕಿ ಚೆಲ್ಬಿಡುತ್ತೆ. ಹಾಲಾಗಿರ್ಬೋದು, ಸಾಂಬಾರಾಗಿರ್ಬೋದು, ಉಕ್ಕಿ ಚೆಲ್ಬಿಡುತ್ತೆ. ಕೆಲವರು ಏನು ಮಾಡ್ತಾರೆ, ಅದನ್ನು ತಕ್ಷಣ ಕ್ಲೀನ್ ಮಾಡಲ್ಲ. ಈ ರೀತಿ ಮಾಡೋದಕ್ಕೆ ಹೋಗಬೇಡಿ, ಇದು ತಪ್ಪು. ನೀವು ತಕ್ಷಣ ಕ್ಲೀನ್ ಮಾಡದೇ ಇದ್ದರೆ, ಏನು ಆಹಾರ ಪದಾರ್ಥಗಳು ಚೆಲ್ಲಿರುತ್ತಲ್ಲ ಅದನ್ನು ಕ್ಲೀನ್ ಮಾಡದೇ ಇದ್ದರೆ ಅಲ್ಲಿ ಬೇಗನೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ, ಜೊತೆಗೆ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಕನಿಷ್ಠ ಪಕ್ಷ ಹಾಲು ಸಾಂಬಾರು ಏನಾದರೂ ಚಲ್ತು ಅಂತ ಅಂದರೆ ತಕ್ಷಣ ಕ್ಲೀನ್ ಮಾಡಿಬಿಡಿ, ಸ್ವಚ್ಛ ಮಾಡಿ. ಕ್ಲೀನ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಉಗುರು ಬೆಚ್ಚಗಿನ ನೀರನ್ನ ಬಳಸೋದಕ್ಕೆ ಮರಿಬೇಡಿ. ಯಾಕೆ ಅಂತ ಅಂದ್ರೆ ಆಹಾರ ಪದಾರ್ಥ ಚೆಲ್ಲಿರುತ್ತಲ್ಲ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಜಿಡ್ಡಿನ ಅಂಶ ಏನಾದರೂ ಇತ್ತಂತಂದ್ರೆ ಬೇಗನೆ ಹೋಗ್ಬಿಡುತ್ತೆ ಬೆಚ್ಚಗಿನ ನೀರನ್ನ ಬಳಸೋದ್ರಿಂದ. ನೆಕ್ಸ್ಟ್ ಒನ್, ಕಿಚನ್ ನಲ್ಲಿರುವ ಪೈಪ್ಗಳ ಕಡೆ ಗಮನ ಇರಲಿ. ಈಗ ಆಲ್ಮೋಸ್ಟ್ ಎಲ್ಲ ಕಿಚನ್ಗಳಲ್ಲೂ ಸಿಂಕ್ ಇರುತ್ತೆ, ಅಲ್ಲಿ ಗಲೀಜು ನೀರು ಹೋಗೋದಕ್ಕೆ ಅಂತ ಪೈಪ್ ಇರುತ್ತೆ. ಆ ಪೈಪನ್ನು ಯಾವತ್ತೂ ಕೂಡ ಬ್ಲಾಕ್ ಆಗದ ಹಾಗೆ ನೋಡ್ಕೊಳ್ಳಿ. ಪೈಪ್ ಸರಿಯಾಗಿ ಇದೆಯಾ ಇಲ್ಲ, ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇರಿ. ಜೊತೆಗೆ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಪೈಪ್ಗಳನ್ನು. ಪದೇ ಪದೇ ಬ್ಲಾಕ್ ಆಗ್ತಾ ಇದ್ರೆ ಇಡೀ ಮನೆ ದುರ್ವಾಸನೆ ಬರುತ್ತೆ. ಹೀಗಾಗಿ ಅದರ ಕಡೆ ತುಂಬಾನೇ ಜೋಪಾನ. ಇನ್ನು ಕಿಚನ್ ಟೈಲ್ಸ್ ಕಡೆ ಗಮನ ಇರಲಿ. ಕೆಲವರು ಏನು ಮಾಡ್ತಾರೆ, ಕಿಚನ್ನ ಸೆಲ್ಫ್ ಮೇಲೇನೆ ಚಪಾತಿ ಒತ್ತಾರೆ, ತರಕಾರಿಗಳನ್ನ ಹೆಚ್ಚೋ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಪ್ರತಿದಿನ ಅಡುಗೆ ಮನೆಯ ಸೆಲ್ಫನ್ನ, ಟೈಲ್ಸನ್ನ ಸ್ವಚ್ಛ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ನೀವೇ ರೋಗಗಳಿಗೆ ಆಹ್ವಾನ ಕೊಟ್ಟ ಹಾಗೆ ಆಗುತ್ತೆ. ನೆಕ್ಸ್ಟ್ ಒನ್, ಫ್ರಿಡ್ಜ್, ಮೈಕ್ರೋವೇವ್ ಕಡೆ ಗಮನ ಇರಲಿ. ಅಡುಗೆ ಮನೆ ಕ್ಲೀನ್ ಆಗಿರಬೇಕು ಅಂತ ಅಂದ್ರೆ ಇಲ್ಲಿ ಇಡುವಂತಹ ಫ್ರಿಡ್ಜ್ ಹಾಗೂ ಮೈಕ್ರೋವೇವ್ ಕೂಡ ಸ್ವಚ್ಛವಾಗಿರಬೇಕು. ಇಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು, ವೈರಸ್ ಬೆಳೆಯುವಂತಹ ಚಾನ್ಸಸ್ ಇರುತ್ತೆ. ಇಲ್ಲೂ ಕೂಡ ಆಹಾರ ಪದಾರ್ಥಗಳು ಚೆಲ್ಲಿರುತ್ತೆ. ಹೀಗಾಗಿ ಅಟ್ಲೀಸ್ಟ್ ವಾರಕ್ಕೊಂದ್ಸಾರಿನಾದ್ರೂ ನೀವು ಫ್ರಿಡ್ಜ್ ಹಾಗೂ ಮೈಕ್ರೋವೇವ್ಗಳನ್ನು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಹೇಗೆ ಮಾಡೋದ್ರಿಂದ ನೀವು ಈ ಬ್ಯಾಕ್ಟೀರಿಯಾಗಳಿಂದ ಬಚಾವಾಗಬಹುದು. ಇನ್ನು ವಾಷಿಂಗ್ ಬೇಸಿನ್, ಇದು ನೀವು ಪಾತ್ರೆ ತೊಳೆಯುವಂತಹ ಜಾಗ. ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಇಲ್ಲಿ ಎಣ್ಣೆ, ಜಿಡ್ಡು, ಆಹಾರ ಪದಾರ್ಥಗಳು ಬಿದ್ದಿರುತ್ತೆ. ಸ್ವಚ್ಛವಾಗಿಲ್ಲ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಬೆಳೆಯುತ್ತೆ. ಇದರಿಂದ ಸೋಂಕು ಹರಡಬಹುದು. ಆದ್ರಿಂದ ನಿಮ್ಮ ಮನೆಯ ಅಡುಗೆಯ ಸಿಂಕ್ ಸ್ವಚ್ಛವಾಗಿರಬೇಕು ಪ್ರತಿ ಕ್ಷಣ ಕೂಡ. ಆಗಾಗ ಡಿಟರ್ಜೆಂಟ್ ಪೌಡರ್ ಹಾಕಿ, ಲಿಕ್ವಿಡ್ಗಳನ್ನ ಹಾಕಿ ಸ್ವಚ್ಛ ಮಾಡ್ತಾ ಇರಿ. ಆದಷ್ಟು ಕೆಮಿಕಲ್ ರಹಿತ ಲಿಕ್ವಿಡ್ಗಳನ್ನ ಬಳಸಿ. ಇನ್ನು ಅದೇ ರೀತಿಯಾಗಿ ಡಸ್ಟ್ ಬಿನ್, ಇದು ತುಂಬಾನೇ ಇಂಪಾರ್ಟೆಂಟ್. ವೇಸ್ಟ್ ಕಸಗಳನ್ನ ಹಾಕುವಂತಹ ಜಾಗ. ಇದರಲ್ಲಿ ಸೊಳ್ಳೆ, ಜಿರಳೆ, ಕೀಟಗಳು ಸೇರ್ಕೊಳ್ಳೋದು ಜಾಸ್ತಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದ್ರೆ ಇದು ಕಾಯಿಲೆಗಳ ತಾಣ. ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಬರಬಾರ್ದ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರು. ಹೀಗಾಗಿ ಬೆಳಗಿನ ಸಮಯದಲ್ಲಿ ಕಸ ಹಾಕಿದ್ರೆ ರಾತ್ರಿ ಹೊತ್ತು ಅದನ್ನ ಕವರ್ ಮಾಡಿ. ಆದಷ್ಟು ನೀವು ಉಪಯೋಗಿಸುವಂತಹ ಡಸ್ಟ್ ಬಿನ್ಗೆ ಮುಚ್ಚುಳ ಇದ್ರೆ ತುಂಬಾನೇ ಒಳ್ಳೆಯದು. ಜೊತೆಗೆ ಡೈಲಿ ಡಸ್ಟ್ ಬಿನ್ಗಳನ್ನ, ವೇಸ್ಟ್ ಕಸನ ಎಷ್ಟು ಬಂದ ಮೇಲೆ ಡೈಲಿ ಡಸ್ಟ್ ಬಿನ್ಗಳನ್ನ ತೊಳಿರಿ. ಇಲ್ಲ ಅಂದ್ರೆ ಅದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೆಲವೊಂದು ಆಹಾರ ಪದಾರ್ಥಗಳನ್ನ ಡಸ್ಟ್ ಬಿನ್ಗೆ ಹಾಕಿರ್ತೀರಾ, ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಡೈಲಿ ಡಸ್ಟ್ ಬಿನ್ಗಳನ್ನ ತೊಳೆದು ಡ್ರೈ ಮಾಡಿ ನಂತರ ಅದನ್ನ ಬಳಸಿ. ವೀಕ್ಷಕರೇ, ಅಡುಗೆ ಮನೆ ಯಾವಾಗ್ಲೂ ದೇವರ ಕೋಣೆಯಂತೆ ಶುಚಿಯಾಗಿರ್ಬೇಕು, ಶುಚಿಯಾಗಿಟ್ಕೊಳ್ಬೇಕು. ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ಅಡುಗೆ ಮನೆಯ ಶುಚಿತ್ವದ ಕಡೆ ಹೆಚ್ಚು ಆದ್ಯತೆ ಕೊಡಿ. ನೀವು ಡೈಲಿ ನಾನು ಮೇಲೆ ಹೇಳಿದ್ದನ್ನ ಫಾಲೋ ಮಾಡಿದ್ರೆ ನಿಮ್ಮ ಅಡುಗೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿರುತ್ತೆ, ಪಳಪಳ ಅಂತ ಹೊಳಿತಾ ಇರುತ್ತೆ. ಆಗ ನಿಮ್ಮ ಇಡೀ ಮನೆ
ಮನೆಗೂ ಕೂಡ ಕಳೆ ಬರುತ್ತೆ. ಇಡೀ ಮನೆ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಂಡಿರುತ್ತೆ. ಯಾವುದೇ ನೆಗೆಟಿವ್ ಎನರ್ಜಿ ಇರಲ್ಲ. ನೀವು ಮನೆಗೆ ಒಂದ್ಸಾರಿ ಎಂಟ್ರಿ ಕೊಟ್ಟೆ ನಿಮ್ಗೆ ಆಗೋ ಖುಷಿನೇ ಬೇರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.